ಹಾಯ್ ಫ್ರೆಂಡ್ಸ್, ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಏನಿವತ್ತು ಫಸ್ಟ್ ಚಾರ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಾವು ಮನೆಯಲ್ಲೇ ಗ್ಲೋಯಿಂಗ್ ಫೇಸ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋ ರೆಮಿಡಿ ತೋರಿಸ್ತಾ ಇದ್ದೀನಿ. ಫಸ್ಟಾಗಿ ಇಲ್ಲಿ ಕಡಲೆ ಬೇಕು ಸ್ವಲ್ಪ, ಆಮೇಲೆ ಕೆಂಪು ಬೇಳೆ. ನೋಡಿ, ಇದನ್ನು ನಾನು ಇವೆರಡೂ ಬಿಸಿಲಲ್ಲಿ ಒಣಗಿಸಿ ಮಾಡಿಕೊಂಡಿರೋದು. ನೆಕ್ಸ್ಟು ರೋಸ್ ಪೆಟಲ್ಸು. ನಮ್ಮನೇಲಿ ನಿನ್ನೆ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅಲ್ಲಿ ಮಿಕ್ಕಿದ್ದು ರೋಲ್ಸ್ನೆಲ್ಲ ನಾನು ಕಟ್ ಮಾಡ್ಕೊಂಡು ಅದನ್ನು ಒಣಗಿಸ್ಕೊಂಡಿದ್ದೀನಿ. ಒಂದೇ ದಿನ ನಾನು ಒಣಗಿಸ್ಕೊಂಡಿದ್ದು, ಜಾಸ್ತಿ ದಿನವೂ ಒಣಗಿಸ್ಕೋಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇಲ್ಲ, ಅದರಿಂದ ಇಷ್ಟು ಒಣಗಾಗೈತೆ, ಸಾಕು. ಇಷ್ಟು ಒಣಗಿದ್ರೆ ನೆಕ್ಸ್ಟು ನಾನು ಇದನ್ನು ರೋಸ್ ಪೆಟಲ್ಸ್ನೆಲ್ಲ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ. ಆಮೇಲೆ ಇದನ್ನು ಸ್ವಲ್ಪ ಸಮವಾದ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ, ಈ ಥರ ಬರುತ್ತೆ. ನಾನು ಚೆನ್ನಾಗಿ ಎಲ್ಲ ನೀಟಾಗಿ ಹಾಕೋತಾ ಇದ್ದೀನಿ. ಎರಡನ್ನೂ ಒಂದೇ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಎರಡೂ ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸಿಲಿ ರುಬ್ಕೋತೀನಿ. ತುಂಬ ಪೌಡರ್ ಥರನೂ ಆಗೋದು ಬೇಡ, ಸ್ವಲ್ಪ ತರಿ ಇರಬೇಕು. ಸ್ವಲ್ಪ ಜಾಸ್ತಿನೂ ತರಿ ಇರಬಾರ್ದು, ಪೌಡರ್ ಥರನೂ ಆಗಬಾರ್ದು, ಸ್ವಲ್ಪ ತರಿ ಇರಬೇಕಷ್ಟೇ. ಅದು ಈ ಥರ ಈ ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು. ಈ ಥರ ನಾನು ತೋರಿಸ್ತಾ ಥರ ಇದ್ದರೆ ಸಾಕು. ಅದನ್ನು ನಾನು ಒಂದು ತಟ್ಟೆಗೆ ಒಂದುರಿ ಆಡ್ಕೊಳ್ಳೋಣ ಅಂತ ಹೋದೆ. ಅದರಲ್ಲಿ ಇರೋದು ಬೇರೆ ಬೇರೆ ಕಸ ಆಗಿರ್ಬೋದು, ಬೇರೆ ಏನಾದ್ರು ಇದ್ರೂ ಅದು ಹೊಂಟೋಗ್ಲಿ ಅಂತ ಅಂದ್ಬಿಟ್ಟು ನಾನಿವಾಗ ಒಂದುರಿ ಆಡ್ಕೋತಾ ಇದ್ದೀನಿ. ನೋಡಿ, ನಾನು ಇದನ್ನು ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ನಾವು ಸೋಪು ಯೂಸೇ ಮಾಡಲ್ಲ, ನಮಗೆ ಸೋಪ್ ಆಗಲ್ಲ ಅನ್ನೋರು ಇದನ್ನು ಸೋಪ್ ರೀತಿ ಯೂಸ್ ಮಾಡ್ಬೋದು. ಇಲ್ಲ ನಾವು ಬರೀ ಟ್ಯಾನ್ ರಿಮೂವ್ ಮಾಡಬೇಕು, ಯಾವಾಗಲಾದ್ರೂ ಒಂದ್ಸತಿ ವೀಕ್ಲಿ ಒಂದ್ಸತಿ ಹಾಕೋತೀವಿ ಅನ್ನೋದಾದರೂ ಪರವಾಗಿಲ್ಲ. ಇದನ್ನು ಮಾಸ್ಕ್ ಥರ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು, ಸ್ವಲ್ಪ ನಾವು ಈ ವಡೆ ಎಲ್ಲ ಮಾಡಿದಾಗ ಹೆಂಗೆ ಹಿಟ್ಟು ಕಲಿಸ್ತೀವಿ ಆ ಥರ ಕಲಿಸ್ಬಿಟ್ಟು ನಾವು ಫೇಸ್ ಪ್ಯಾಕ್ ಥರ ಮಾಡ್ಕೊಂಡು ಅದನ್ನು ಒಂದು 10 to 15 ಮಿನಿಟ್ಸು ನಾವು ಹಂಗೆ ಇದ್ದು ಸ್ವಲ್ಪ ಅದು ಒಣಗಿದ ಮೇಲೆ ನಾವು ಫೇಸ್ ವಾಶ್ ಮಾಡಿದ್ರು ಇದು ಚೆನ್ನಾಗಿರುತ್ತೆ. ನಾವಿಲ್ಲ ಡೈಲಿ ಯೂಸ್ ಮಾಡ್ತೀವಿ ಅನ್ನೋದಿದ್ರೂ ಡೈಲಿ ನೈಟ್ ಹೊತ್ತು ಯೂಸ್ ಮಾಡ್ಬೋದು, ಡೇನೂ ಯೂಸ್ ಮಾಡ್ಬೋದು. ನೈಟ್ ಹೊತ್ತು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೋಪ್ ಯೂಸ್ ಮಾಡದೇ ಇದ್ರೂ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ನಾನು ಎರಡು ಬೌಲ್ಗೆ ಹಾಕೊಂಡಿದ್ದೀನಿ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.